ಇತ್ತೀಚೆಗೆ ಗಟ್ ಹೆಲ್ತ್ ಅನ್ನೋದು ತುಂಬಾ ಹೈಲೈಟ್ ಆಗ್ತಾ ಇದೆ. ಗಟ್ ಹೆಲ್ತ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಟೋಟಲ್ ಓವರ್ ಆಲ್ ಹೆಲ್ತ್ ಹೇಗಿರುತ್ತೆ ಅದೇ ತರ ಕರುಳಿನ ಆರೋಗ್ಯ ಅಂತ, ಕರುಳಿಂದ ಹೆಲ್ತ್ ಹೆಂಗಿರುತ್ತೆ ಅಂತ. ಇದು ಎಲ್ಲಿ ಸಂಬಂಧಪಡುತ್ತೆ ಅಂದ್ರೆ ನಮ್ಮ ಹೊಟ್ಟೆ ಮತ್ತು ಕರುಳು ಏನಿರುತ್ತಲ್ಲ, ಇಲ್ಲಿ ಏನು ಫುಡ್ ಹೋಗಿ ಸ್ಟಾಕ್ ಆಗಿ ಅಲ್ಲಿಂದ ಡೈಜೆಷನ್ ಪ್ರೊಸೆಸ್ ಸ್ಟಾರ್ಟ್ ಆಗತ್ತೆ, ಅಲ್ಲಿ ಯಾವಾಗ್ಲೂ ಹೆಲ್ತ್ ಚೆನ್ನಾಗಿರ್ಬೇಕು ಅನ್ನೋದು. ನಾವು ತಿಂದಿದ್ದನ್ನ ಜೀರ್ಣಕ್ರಿಯೆ ಚೆನ್ನಾಗಾಗಿ ಅಲ್ಲಿ ಏನ್ ಪೌಷ್ಟಿಕಾಂಶ ಸಿಗತ್ತೆ ಅದು ನಮ್ಮ ದೇಹದ ಇಡೀ ಭಾಗಕ್ಕೆ ಸರ್ಕ್ಯುಲೇಟ್ ಆಗತ್ತೆ ಅಲ್ಲಿಂದಾನೆ. ಹಂಗಾಗಿ ಅಲ್ಲಿ ನಾವು ಎಷ್ಟು ಹೆಲ್ತ್ ನ ಚೆನ್ನಾಗಿ ಇಟ್ಕೊಂತೀವಿ ಅದ್ರ ಮೇಲೆ ನಮ್ಮ ಓವರ್ ಆಲ್ ಹೆಲ್ತ್ ಬಿಲ್ಡ್ ಆಗಿರುತ್ತೆ. ಅಸಿಡಿಕ್ ಫಾರ್ಮ್ ಆಗೋದು ಅಲ್ಲಿಂದಾನೆ. ಹಾಗಾಗಿ ನಾವು ಏನು ಫುಡ್ ತಿಂತೀವಿ ಆ ಫುಡ್ಡಿಗೆ ಸರಿಯಾದ ನೀರು, ಸಮತೋಲನವಾದ ನೀರು ಕೊಟ್ರೆ, ಪೌಷ್ಟಿಕಾಂಶಯುಕ್ತ ಇರುವಂತ ನೀರು ಕೊಟ್ರೆ ಅವಾಗ ಅಲ್ಲಿ ಯಾವುದೇ ಸ್ಟಾಕ್, ಡೆಡ್ ಸ್ಟಾಕ್ ಉಳಿಯೋದಿಲ್ಲ. ಇದೆಲ್ಲ ಏನಂದ್ರೆ ನಾವು ತಿಂದಿದ್ದ ಫುಡ್ ಡೈಜೆಷನ್ ಆಗಿ ಹೋಗ್ತಾ ಇರಬೇಕು. ಅಲ್ಲಿ ಯಾವಾಗ ಸ್ಟಾಕ್ ಡೆಡ್ ಸ್ಟಾಕ್ ಆಗತ್ತೆ ಅವಾಗ ಹೆಲ್ತ್ ಕೆಡುತ್ತೆ. ಹಂಗಾಗಿ ಇಲ್ಲಿ ಪ್ಯೂರ್ ಅಲ್ಕಲೈನು ಬೇರೆ ಎಲ್ಲಾ ಪ್ರಾಪರ್ಟೀಸ್ ಇರೋಂಥದ್ದು ವಾಟರ್ನ ಕುಡಿಬೇಕು ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀವಲ್ಲ, ಇದೆ. ಗಟ್ ಹೆಲ್ತ್ ನಾವು ಎಷ್ಟು ಇಂಪ್ರೂವ್ ಮಾಡ್ಕೊಂತೀವಿ ಅಷ್ಟು ನಮ್ಮ ಇಮ್ಯುನಿಟಿ, ಸ್ಟಾಮಿನಾ, ಓವರ್ ಆಲ್ ಹೆಲ್ತ್ ಚೆನ್ನಾಗಿರುತ್ತೆ. ಅಸಿಡಿಕ್ ಫಾರ್ಮ್ ಹೋಗ್ಬಿಡತ್ತೆ, ಅವಾಗ ಅಲ್ಕಲೈನ್ ಪಾರ್ಟ್ ಆಗ್ಬಿಡುತ್ತೆ ನಮ್ಮ ಓವರ್ ಆಲ್ ಬಾಡಿ. ಯಾವಾಗ ಅಲ್ಕಲೈನಿಟಿ ಇರುತ್ತೆ ಅವಾಗ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ.